ಇನ್ನು ಸ್ವಲ್ಪ ದಿನ ಕೆಲಸಕ್ಕೆ ಹೋಗಬಾರ್ದೆಂದು ಡಿಸೈಡ್ ಮಾಡಿದ್ದಳು ಅಚ್ಚು. ಪುಟ್ಟ ಆರವ್ ನಿನ್ನೆ ತನ್ನ ಸಲುವಾಗಿ ಕರಳು ಬಿರಿಯುವಂತೆ ಹತ್ತು ಹಠ ಮಾಡಿದ್ದರಿಂದ, ಅದಲ್ಲದೆ ಆರತಿಯವರಿಗೆ ತುಂಬ ಕಾಟ ಕೊಟ್ಟಿದ್ನಲ್ಲ, ಹಾಗಾಗಿ ಸ್ವಲ್ಪ ದಿನ ಮನೆಯಲ್ಲೇ ಉಳಿಯುವ ನಿರ್ಧಾರ ಮಾಡಿದ್ದಳು. ಮಗು ಹಾಗೂ ತನ್ನವರ ಜೊತೆಗಿನ ಸಂಬಂಧವನ್ನು ಇನ್ನೂ ಸ್ವಲ್ಪ ಸುಧಾರಿಸುವ ಇರಾದೆಯಿಂದ ಈ ನಿರ್ಧಾರಕ್ಕೆ ಬಂದಿದ್ದಳು. ಆರತಿಯವರು ಶುಕ್ರವಾರ ಆಗಿದ್ದರಿಂದ ದೇವರ ಕೋಣೆಯಲ್ಲಿ ದೇವರಿಗೆ ಪೂಜೆ ಮಾಡುತ್ತಿದ್ದರು. ಲಿಂಗಿ ಅಡುಗೆ ಮನೆಯಲ್ಲಿ ಬೆಳಗಿನ ತಿಂಡಿ ತಯಾರಿಯಲ್ಲಿಯೇ ಬ್ಯುಸಿ ಇದ್ದಳು. ಅಚ್ಚು ಅಡುಗೆ ಮನೆಗೆ ಬಂದಿದ್ದನ್ನು ಕಂಡು, ಚಿಕ್ಕಮ್ಮವರೇ, ನಾನು ಸ್ವಲ್ಪ ಅಂಗಡಿಗೆ ಹೋಗಿ ಬರಬೇಕು, ಮನೆಯಲ್ಲಿ ಮೊಸರು ಖಾಲಿಯಾಗಿದೆ ಎಂದು ಸಣ್ಣ ಧ್ವನಿಯಲ್ಲಿ ರಾಗ ಹಾಕಿದಾಗ ಸಣ್ಣದಾಗಿ ತುಟಿ ಬಿರಿದಳು ಅಚ್ಚು. ಗ್ಯಾಸ್ ಮೇಲಿದ್ದ ಕುಕ್ಕರ್ ಕಂಡು, ನಾನು ಅಕ್ಕಿ ಹಾಕಿ ಕ್ಯಾಪ್ ಹಾಕ್ತೀನಿ, ನೀನು ಎಲ್ಲರೂ ತಿಂಡಿ ತಿನ್ನೋದಕ್ಕೆ ಕುಳಿತುಕೊಳ್ಳೋ ಮೊದಲು ಹೋಗಿ ಮೊಸರು ತಕೊಂಡು ಬಂದುಬಿಡು ಎಂದಳು. ಅದು ಬೆಳಗಿನ ತಿಂಡಿಗೆ ಪಲಾವ್ ಮಾಡುತ್ತಿದ್ದುದರಿಂದ ಮೊಸರು ಅವಶ್ಯಕವಾಗಿತ್ತು. ಅಚ್ಚು ಯಜಮಾನಿಯ ರೀತಿ ಜೋರು ಮಾಡದೆ ಸಮಾಧಾನದಲ್ಲಿ ಮಾತನಾಡಿದ್ದನ್ನು ಕಂಡು, ತುಂಬ ಥ್ಯಾಂಕ್ಸ್ ಅಮ್ಮ ಅವರೆಂದು ಅವಸರದಲ್ಲಿ ಅಂಗಡಿಗೆ ಹೋದಳು ಲಿಂಗಿ. ಅಚ್ಚು ಕುಕ್ಕರ್ಗೆ ಅಕ್ಕಿ ಹಾಕಿ ಮೊಸರು ಬಜ್ಜಿಗೆ ಈರುಳ್ಳಿ ಸೌತೆಕಾಯಿ ಹಚ್ಚುವಾಗ ಕಿಚನ್ಗೆ ಬಂದ ರಾಮ್, ಮುದ್ದು ನೀವ್ಯಾಕೆ ಅಡುಗೆ ಮಾಡ್ತಿದ್ದೀರಾ, ಲಿಂಗಿ ಇಲ್ವಾ ಮನೆಯಲ್ಲಿ ಎಂದು ಪ್ರಶ್ನೆ ಮಾಡಿದ. ತಾನೇ ಕಾಫಿ ಮಾಡಿಕೊಳ್ಳಲು ಮುಂದಾದಾಗ ಲಿವಿಂಗ್ ಏರಿಯಾ ಕಡೆ ನೋಡಿದ ಅಚ್ಚು, ರೀ, ನಿಮ್ಗೆ ಯಾರು ಈ ಕೆಲಸ ಮಾಡೋದಕ್ಕೆ ಹೇಳಿದ್ದು, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ, ನೀವು ಮಾಡುವ ಕೆಲಸಕ್ಕೆ ಅತ್ತೆ ನನ್ನನ್ನು ತಪ್ಪು ತಿಳಿಯುತ್ತಾರೆ ಅಷ್ಟೇ ಎಂದು ಸಿಡಿಮಿಡಿ ಎನ್ನುತ್ತಾ ತಾನೇ ಅವನನ್ನು ಪಕ್ಕಕ್ಕೆ ಸರಿಸಿ ಕಾಫಿ ಮಾಡಲು ನಿಂತಳು. ನೀವು ಅದೇನು ಕೆಲಸ ಮಾಡ್ತಿದ್ದೀರಿ ಅಲ್ವಾ, ಸೊ ಆ ಕೆಲಸ ಮುಂದುವರಿಸಿ, ನನಗೆ ಕಾಫಿ ಮಾಡೋದಕ್ಕೆ ಬರುತ್ತೆ ಎಂದವನ ಕಡೆ ದುರುಗಟ್ಟಿ ನೋಡಿದಳು. ನಿಮಗೆ ಕಾಫಿ ಮಾಡೋದಕ್ಕೆ ಬರುತ್ತೆ ಅನ್ನುವ ವಿಚಾರ ನನಗೂ ಗೊತ್ತು, ಬಟ್ ಯಾರಾದರೂ ನೀವು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿದರೆ ನನ್ನ ಬಗ್ಗೆ ತಪ್ಪಾಗಿ ತಿಳಿಯುತ್ತಾರೆ, ಸೊ ನೀವು ಸ್ವಲ್ಪ ಸುಮ್ಮನಿರಿ ಎಂದು ಗದರಿದಳು. ಕಾದ ಹಾಲಿಗೆ ಕಾಫಿ ಪುಡಿ ಹಾಕಿ ಹದವಾಗಿ ಮಿಕ್ಸ್ ಮಾಡಿದ ಅಚ್ಚು, ತಗೊಳ್ಳಿ ನಿಮ್ಮ ಕಾಫಿ, ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ ಎಂದು ಆವಾಜ್ ಹಾಕಿದಳು. ತನ್ನನ್ನು ಅಡುಗೆ ಮನೆಯಿಂದ ಓಡಿಸಲು ಪನತೊಟ್ಟ ತನ್ನವಳನ್ನು ಕಂಡು ಮೊಗ ತೀಡಿಕೊಂಡ ರಾಮ್ ಅಲ್ಲೇ ಸ್ಲ್ಯಾಬಿಗೆ ಹೊರಗೆ ಒಂದು ಕೈ ಜೇಬಿಗೆ ಇಳಿಬಿಟ್ಟು ಮಡದಿ ಮಾಡಿಕೊಟ್ಟ ಕಾಫಿಯನ್ನು ಒಂದು ಗುಟುಕು ಕುಡಿದು ಮುಖ ಕಿವುಚಿದ. ಮುದ್ದು, ನಿಮಗೆ ನನ್ನ ಮೇಲೆ ಸಿಟ್ಟಿದೆ ಅಂತ ಗೊತ್ತು, ಬಟ್ ಇಷ್ಟೊಂದು ಸಿಟ್ಟಿದೆ ಅಂತ ನೀವು ಮಾಡಿಕೊಟ್ಟ ಕಾಫಿ ಕುಡಿದ ಮೇಲೆ ನನಗೆ ಅರ್ಥ ಆಗಿದ್ದು ಎಂದು ದೂರಿದ ತನ್ನವನ ಕಡೆ ತಿರುಗಿದಳು ಅಚ್ಚು. ರೀ, ಏನಾಗಿದೆ, ನಾನು ಮಾಡಿಕೊಟ್ಟ ಕಾಫಿಗೆ ನಿಮ್ಮನ್ನು ಕಾಫಿ ಮಾಡುವುದಕ್ಕೆ ಬಿಡಲಿಲ್ಲ ಅಂತ ಈ ರೀತಿ ಅಪವಾದ ಮಾಡಬೇಡಿ ಎಂದಳು. ಅವನ ಮಾತನ್ನು ನಂಬದೆ ಗಂಭೀರ ಮುಖ ಮಾಡಿದ ರಾಮ್, ಬೇಕಾದರೆ ನೀವೇ ಕುಡಿದು ನೋಡಿ, ನಾನು ನಿಮ್ಮ ಮೇಲೆ ಸುಳ್ಳು ಸುಳ್ಳು ಅಪವಾದ ಮಾಡ್ತಿಲ್ಲ ಅಂತ ಗೊತ್ತಾಗುತ್ತೆ ಎಂದು ಕೈಯಲ್ಲಿದ್ದ ಕಪ್ ಅವಳ ಮುಂದೆ ಹಿಡಿದಾಗ ತನ್ನವನು ತನ್ನನ್ನು ಕಾಡುತ್ತಿದ್ದಾನೆಂದರಿತ ಅಚ್ಚು ಒಂದು ಗುಟುಕು ಕುಡಿದಳು. ಕುಡಿದವಳ ಮುಖ ಕಹಿ ಆದಂತೆ ಆಯಿತು. ಆಮೇಲೆ ರಾಮ್ ಮುಖ ನೋಡಿ, ಸಾರಿ, ಲಿಂಗಿ ಹಾಲಿಗೆ ಸಕ್ಕರೆ ಹಾಕಿರ್ತಾಳೆ ಅಂದ್ಕೊಂಡೆ ಎಂದು ಕಿವಿ ಹಿಡಿದು ಸಣ್ಣ ಮಗುವಿನಂತೆ ಕ್ಷಮೆ ಕೇಳಿದಳು. ರಾಮ್ ಮಾತ್ರ ಯಾವುದೇ ರಿಯಾಕ್ಷನ್ ನೀಡದೆ ರೆಪ್ಪೆ ಬಡಿಯದೆ ಅಚ್ಚರಿ ತುಂಬಿದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಾ ಉಳಿದ. ಅವನು ತಮಾಷೆಗೆಂದು ನೀವು ಕುಡಿದು ನೋಡಿ ಅಂದರೆ ನಿಜಕ್ಕೂ ಅವಳು ಅವನ ಎಂಜಲು ಕಾಫಿ ಕುಡಿದು ಬಿಟ್ಲಲ್ಲ ಎಂದು ಅವನಿಗೆ ಆಶ್ಚರ್ಯವಾಗಿತ್ತು. ತಾನಿಷ್ಟು ನೈಸಾಗಿ ಕ್ಷಮೆ ಕೇಳಿದ್ರು ಏನನ್ನೂ ಯೋಚಿಸ್ತಾ ಗಾಢ ಯೋಚನೆಯಲ್ಲಿ ಕಳೆದು ಹೋದ ತನ್ನವನನ್ನು ಕಂಡು ಹಣೆ ಚಚ್ಚಿಕೊಂಡಳು. ಅಚ್ಚು, ರೀ, ನಾನು ಯಾರ ಜೊತೆ ಮಾತನಾಡ್ತಿರೋದು ಗೊತ್ತಿಲ್ಲದೆ ನನ್ನ ಕಡೆಯಿಂದ ತಪ್ಪಾಯಿತು, 2 ನಿಮಿಷ ಇರಿ, ಬೇರೆ ಕಾಫಿ ಮಾಡಿಕೊಡ್ತೀನಿ ಎಂದು ಸಕ್ಕರೆ ಹಾಕದ ಕಾಫಿಯನ್ನು ಸಿಂಕಿಗೆ ಚೆಲ್ಲಿದಾಗ, ಪರವಾಗಿಲ್ಲ ಮುದ್ದು, ನೀವು ನಿಮ್ಮ ಕೆಲಸ ಮಾಡಿಕೊಳ್ಳಿ, ನಾನೇ ಕಾಫಿ ಮಾಡಿಕೊಳ್ತೀನಿ ಎನ್ನುವಷ್ಟರಲ್ಲಿ ರಾಮ್ ನನಗೊಂದು ಲೋಟ ಕಾಫಿ ಮಾಡೋ ಎನ್ನುತ್ತಾ ಅಡುಗೆ ಮನೆಗೆ ಬಂದರು ಆರತಿ. ಗ್ಯಾಸ್ ಮುಂದೆ ನಿಂತಿದ್ದ ಮಗನನ್ನು ಕಂಡು ಅದೇನೋ ಅಂದುಕೊಂಡರೋ ಏನೋ ಎಂದು ತಲೆ ತಗ್ಗಿಸಿ ಈರುಳ್ಳಿ ಸೌತೆಕಾಯಿ ಕಟ್ ಮಾಡ್ತಿದ್ದ ಸೊಸೆಯನ್ನು ಕಂಡು ನಗು ಮೂಡಿತು. ಆರತಿಯವರ ಮೊಗದಲ್ಲಿ ಕಡೆಗೂ ತಮ್ಮ ನಂಬಿಕೆಯನ್ನು ಆಕೆ ಸುಳ್ಳು ಮಾಡಲಿಲ್ಲ ಎಂದವರಿಗೆ ಖುಷಿಯಾಯಿತು. ಅಚ್ಚು ಮಗ ಮತ್ತು ಮೊಮ್ಮಗನ ಜೊತೆ ತನ್ನಿಂದ ಸಾಧ್ಯವಾದಷ್ಟು ಹೊಂದಿಕೊಂಡು ಹೋಗುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡುತ್ತಿರುವುದನ್ನು ಗಮನಿಸಿದಾರಲ್ಲ ಆರತಿಯವರು. ಅಮ್ಮ, ನಿಮ್ಮ ಸೊಸೆ ನನಗೆ ಅಡುಗೆ ಮನೆಗೆ ಪ್ರವೇಶ ಇಲ್ಲ ಅನ್ನೋ ರೀತಿ ಆಡ್ತಿದ್ದಾರೆ ಎಂದು ದೂರಿನ ದನಿ ತೆಗೆದ ರಾಮ್. ಸಣ್ಣ ಮಕ್ಕಳಂತೆ ತನ್ನಮ್ಮನ ಬಳಿ ರಾಮ್ ತನ್ನನ್ನು ದೂರುತ್ತಿರುವುದನ್ನು ಕಂಡು, ಹೋ ಗಾಡ್, ಇವರೇನು ಸಣ್ಣ ಮಗುವ, ಇದನ್ನು ಅತ್ತೆ ಹತ್ತಿರ ಕಂಪ್ಲೇಂಟ್ ಮಾಡಬೇಕಾ ಎಂದು ಮನದಲ್ಲೇ ನುಡಿದು ಅವನ ಮಾತು ತನ್ನ ಕಿವಿ ಸೋಕ್ಲಿಲ್ಲ ಎನ್ನುವಂತೆ
ತನ್ನ ಕೆಲಸ ಮುಂದುವರಿಸಿದಳು. ಅಚ್ಚು, ನನ್ನ ಮಗ ಅಡುಗೆ ಮನೆಗೆ ಬಂದಾಗ ನೀನು ಹೇಗಪ್ಪ ನನ್ನ ಗಂಡನ ಕೈಯಲ್ಲಿ ಕೆಲಸ ಮಾಡಿಸೋದಂತ ಸಂಕೋಚ ಪಡುವುದೇನು ಬೇಡ. ಮುಲಾಜಿಲ್ಲದೆ ಅಡುಗೆ ಮನೆ ಕೆಲಸ ಅವನಿಂದ ಮಾಡಿಸು ಎಂದವರು ಸೊಸೆಯ ಕಿವಿ ಬಳಿ ಬಾಗಿ, ನಿಮ್ಮ ಮಾವ ಈಗಲೂ ಸಹ ನಾನು ಒಬ್ಬಳೆ ಅಡುಗೆ ಮನೆಯಲ್ಲಿ ಒದ್ದಾಡುವುದನ್ನು ನೋಡಿದರೆ ಯಾವುದೇ ಸಂಕೋಚ ಇಲ್ಲದೆ ನನಗೆ ಹೆಲ್ಪ್ ಮಾಡ್ತಾರೆ ಗೊತ್ತಾ ಎಂದು ಕಿವಿಯಲ್ಲಿ ಪಿಸು ನುಡಿದಾಗ ಅಚ್ಚು ಕಣ್ಣುಗಳು ಗಾಬರಿ ಮತ್ತು ಅಚ್ಚರಿಯಿಂದ ಊರಗಲವಾದವು. ಯಾರಾದರೂ ಸೊಸೆಗೆ ಹೇಳುವ ಕಿವಿ ಮಾತೆ ಅದು. ನಿಜಾನೇ ನಾನು ಹೇಳಿದ್ದು. ಅದಲ್ಲದೆ ರಾಮ್ ನಾನು ಅಡುಗೆ ಮನೆಯಲ್ಲಿ ಒಬ್ಬಳೇ ಕಷ್ಟಪಡುವಾಗ ನನಗೂ ಸಹ ಹೆಲ್ಪ್ ಮಾಡಿದ್ದಾನೆ. ಸೊ ನೀನು ಈ ವಿಷಯಕ್ಕೆ ಮುಜುಗರ ಪಡೋದು ಬೇಡ ಎಂದದು ಕೇಳಿ ಮುಗುಳ್ನಕ್ಕ ರಾಮ್. ಅಮ್ಮ, ನೀವು ಅತ್ತೆಯಂತೆ ಬಿಹೇವ್ ಮಾಡಿ ನಿಮ್ಮ ಸೊಸೆ ಜೊತೆ, ಅದು ಬಿಟ್ಟು ಒಳ್ಳೆ ಫ್ರೆಂಡ್ಸ್ ಥರ ಅವರನ್ನು ಟ್ರೀಟ್ ಮಾಡಿದರೆ ಅವರು ಎಂದು ಮಡದಿಯ ಕಡೆ ನೋಡಿದ ರಾಮ್. ಬಾಯಿಂದ ಮುಂದಿನ ಮಾತುಗಳು ಹೊರಬರಲಿಲ್ಲ. ಕಣ್ಣು ಕಿರಿದಾಗಿಸಿ ತನ್ನನ್ನೇ ನೋಡುತ್ತಿದ್ದ ಅಚ್ಚುನ ಕಂಡು. ನಿಜಕ್ಕೂ ಆರತಿಯವರು ಇಷ್ಟೊಂದು ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡಿದ್ರೆ ತನ್ನವಳು ಹಚ್ಚಿಕೊಳ್ಳುವಳು ಎನ್ನುವ ಭಯ ಅವನಿಗೆ. ಅವಳ ಮತ್ತೊಂದು ವರ್ಷನ್ ತುಂಬ ಹತ್ತಿರದಿಂದ ನೋಡಿದಾನಲ್ಲ, ಹಾಗಾಗಿ ಮಗನ ಮಾತನ್ನು ಪರಿಗಣಿಸದ ಆರತಿಯವರು, ನಿಮ್ಮನ್ನು ಮಾತ್ರ ನಮ್ಮ ತವರು ಮನೆಯವರು ಗಂಡು ಮಕ್ಕಳಿಗೆ ಸಮ ನೋಡಬೇಕು, ಬಟ್ ಗಂಡನ ಮನೆಯಲ್ಲಿ ಮಾತ್ರ ನಮ್ಮನ್ನು ಗಂಡನ ಮನೆಯವರು ತಮ್ಮ ಹೆಣ್ಣು ಮಕ್ಕಳನ್ನು ನೋಡಿದ ರೀತಿ ನೋಡಬಾರ್ದು ಅಲ್ವಾ ಎಂದು ಗಂಭೀರವಾಗಿ ಪ್ರಶ್ನೆ ಮಾಡಿದಾಗ ತಲೆ ಕೊಡವಿದ್ದ ರಾಮ್ ರೆಡಿ ಮಾಡಿದ್ದ 2 ಕಪ್ ಕಾಫಿಯಲ್ಲಿ 1 ಕಪ್ ತನ್ನಮ್ಮನ ಕೈಲಿಟ್ಟು, ಅಮ್ಮ ನೀವು ಮುದ್ದಿನ ಸೊಸೆ ಜೊತೆ ಹೇಗಾದರೂ ಇರಿ, ನನಗೇನು ಆಗಬೇಕಾಗಿಲ್ಲ ಎಂದು ಅತ್ತೆ ಸೊಸೆ ಜೋಡಿ ಮುಂದೆ ಸೋತವನಾಗೆ ನುಡಿದು ಅಲ್ಲಿಂದ ಕಾಫಿ ಕಪ್ ಹಿಡಿದು ಸರಿದು ಹೋದ. ಮಗ ಹೋದ ಕಡೆ ನೋಡುತ್ತಾ, ಅಚ್ಚು ನೀನು ಅವನ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ ಎಂದವರು. ಇವತ್ತು ನೀನು ಆಫೀಸ್ಗೆ ಹೋಗಲ್ವಾ ಎಂದು ಕೇಳಿದ್ರು. ಇನ್ನೂ ಆಫೀಸ್ಗೆ ಹೋಗುವ ತಯಾರಿ ಮಾಡದೇ ಇರುವುದನ್ನು ಕಂಡು, ಇಲ್ಲ ನಾನು ಇನ್ನು ಸ್ವಲ್ಪ ದಿನ ಮನೆಯಲ್ಲೇ ಇರಬೇಕು ಅಂದುಕೊಂಡಿದ್ದೀನಿ ಎಂದದು ಕೇಳಿ, ಓಕೆ ನಿಂಗೆ ಹೇಗೆ ಬೇಕೋ ಹಾಗೆ ಮಾಡು, ಬಟ್ ರಾಮ್ಗೆ ಒಂದು ಮಾತು ತಿಳಿಸಿಬಿಡು, ಅವನ ಕೆಲಸದ ವಿಷಯದಲ್ಲಿ ಸ್ವಲ್ಪ ಅತಿ ಶಿಸ್ತು ಎಂದಾಗ ಸರಿ ಎಂದು ತಲೆದೂಗಿ ತನ್ನವನನ್ನು ಕಾಣಲು ಅವಸರದಲ್ಲಿ ರೂಮಿಗೆ ಬಂದಿದ್ದಳು ಅಚ್ಚು. ಅವನು ರೆಡಿಯಾಗಿ ಆಫೀಸ್ಗೆ ಹೊರಟು ಬಿಟ್ಟರೆ ಕಷ್ಟ ಎಂದು ಅವಳ ಆತುರ. ಯಾವಾಗಲೂ ಇಷ್ಟೊತ್ತಿಗೆ ಆಫೀಸ್ಗೆ ಹೋಗಲು ರೆಡಿ ಆಗೋದ್ರಲ್ಲಿ ಬ್ಯುಸಿ ಇರ್ತಿದ್ದ ರಾಮ್ ಇಂದು ನೆಮ್ಮದಿಯಾಗಿ ಮಗನ ಜೊತೆ ಆಡುತ್ತಾ ಕುಳಿತಿರುವುದನ್ನು ಕಂಡು, ರಾಮ್ ನೀವು ಆಫೀಸ್ಗೆ ಹೋಗ್ತಿಲ್ವಾ ಇವತ್ತು ಎಂದು ಗೊಂದಲದಲ್ಲಿ ಕೇಳಿದಳು. ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಸೊ ಮಧ್ಯಾಹ್ನದ ಮೇಲೆ ಹೋಗಬೇಕು ಅಂದುಕೊಂಡಿದ್ದೀನಿ, ಬಟ್ ನೀವು ಸಹ ಆಫೀಸ್ಗೆ ಹೋಗ್ತಿಲ್ವಾ ಎಂದು ಅವನು ಅನುಮಾನದಲ್ಲಿ ಕೇಳಿದ. ನಿನ್ನೆ ಇದೇ ವಿಷಯಕ್ಕೆ ತನ್ನ ಮೇಲೆ ಜೋರು ಮಾಡಿದ್ಲಲ್ಲ. ಇಲ್ಲ, ಇದರ ಬಗ್ಗೆ ಮಾತಾಡಬೇಕಂತಾನೆ ನಾನು ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದು. ನಾನಿನ್ನು ಸ್ವಲ್ಪ ದಿನ ಮನೆಯಲ್ಲೇ ಇದ್ದು ಮಗು ಹಾಕೋ ಮನೆಯವರ ಜೊತೆ ಹೊಂದಿಕೊಳ್ಬೇಕು ಅಂದ್ಕೊಂಡಿದ್ದೀನಿ. ನಿಮಗೇನೂ ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ, ನೀನು ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಪಲ್ಸರಿ ಪಾಲಿಸಬೇಕು ಅಂದರೆ ಇಟ್ಸ್ ಓಕೆ, ನಾನು ಆಫೀಸ್ಗೆ ಹೋಗ್ತೀನಿ ಎಂದು ಮೆಲುವಾಗಿ ನುಡಿದ ತನ್ನವಳನ್ನು ಸನಿಹಕ್ಕೆ ಎಳೆದುಕೊಂಡ ರಾಮ್. ಪರವಾಗಿಲ್ಲ, ನಿಮಗೆ ಅಂತ ನಾನು ಎಕ್ಸ್ಕ್ಯೂಸ್ ಕೊಡ್ತೀನಿ, ಬಟ್ ಇನ್ಮೇಲೆ ನೀವು ಲೋಹಿತ್ ಅಂಡರ್ನಲ್ಲಿ ಕೆಲಸ ಮಾಡೋಲ್ಲ ಅಂದರೆ ಮಾತ್ರ ಎಂದವನನ್ನು ಗೊಂದಲದಲ್ಲಿ ದಿಟ್ಟಿಸಿದಳು ಅಚ್ಚು. ಮತ್ತು ಯಾರ ಟೀಮ್ನಲ್ಲಿ ನಾನು ವರ್ಕ್ ಮಾಡಬೇಕು ಎಂದು ತಿಳಿಯದೆ ಕೇಳಿದಳು. ಇವಾಗ ಬೇರೆಯವರ ಟೀಮ್ನಲ್ಲಿ ವರ್ಕ್ ಮಾಡುವ ಅಗತ್ಯ ಏನಿದೆ ಮುದ್ದು ನಿಮಗೆ ಎಂದು ಅವನು ಉಬ್ಬೇರಿಸಿ ಕೇಳಿದ. ಹಾಗಾದರೆ ಇನ್ಮೇಲೆ ನಾನು ಕೆಲಸಕ್ಕೆ ಹೋಗಬಾರ್ದಾ? ಬಟ್ ನನಗೆ ಮನೆಯಲ್ಲಿದ್ದರೆ ಬೋರ್ ಆಗುತ್ತೆ, ಆಮೇಲೆ ಸುಮ್ಮನೆ ನಿಮ್ಮ ಮೇಲೆ ಸಿಡಿಮಿಡಿ ಅನ್ನೋದೇ ಒಂದು ಕೆಲಸ ಮಾಡಿಬಿಡ್ತೀನಿ ಎಂದು ಮುಖ ಊದಿಸಿ ಮುದ್ದಾಗಿ ಕಾಣುತ್ತಿದ್ದ ಮಡದಿಯನ್ನು ಕಂಡು ಮುದ್ದು ಮಾಡುವ ಬಯಕೆಯನ್ನು ಕಷ್ಟಪಟ್ಟು ಹತ್ತಿಕ್ಕಿದ ರಾಮ್. ಇವಾಗ ನೀವು ನನ್ನ ಹೆಂಡತಿ ಮುದ್ದು, ಈಗಲೂ ಸಹ ನೀವು ನಿಮ್ಮ ಮೊದಲಿನ ವರ್ಕ್ ಕಂಟಿನ್ಯೂ ಮಾಡೋದ್ರಿಂದ ನೋಡಿದವರು ನಿಮ್ಮ ಬಗ್ಗೆ ತಪ್ಪಾಗಿ ಕಾಮೆಂಟ್ ಮಾಡ್ತಾರೆ, ಸೊ ಇನ್ಮೇಲೆ ನೀವು ನನ್ನ ಅಸಿಸ್ಟೆಂಟ್ ಆಗಿ ಎಂದವನನ್ನು ಗಂಭೀರವಾಗಿ ದಿಟ್ಟಿಸಿದಳು ಅಚ್ಚು. ಈಗ ಅಂಕಿತ ಕೆಲಸ ಮಾಡ್ತಿದ್ದಾನೆ ಅಲ್ವಾ, ನನ್ನ ಸಲುವಾಗಿ ಅವನ ಕೆಲಸ ಕಿತ್ತುಕೊಳ್ಳೋದು ಎಷ್ಟು ನ್ಯಾಯ ಎಂದವಳಿಂದ ದೂರ ಸರಿದ ರಾಮ್. ಅಂಕಿತ್ ನಮ್ಮ ಮತ್ತೊಂದು ಬ್ರ್ಯಾಂಚ್ಗೆ ಶಿಫ್ಟ್ ಆಗ್ತಿದ್ದಾನೆ, ಅಪ್ಪನಿಗೆ ಸಹಾಯ ಆಗಲಿ ಅಂತ ಎಂದಾಗ ಅಚ್ಚು ಒಪ್ಪಲೇಬೇಕಾಯಿತು. ಇನ್ನು ಮುಂದೆ ರಾಮ್ ಅಸಿಸ್ಟೆಂಟ್ ಆಗಲು. ಏನೊಂದು ಮಾತಾಡದೆ ಮೌನಿಯಂತೆ ನಿಂತಿದ್ದ ತನ್ನ ಹೆಣ್ಣನ್ನು ಕಂಡು ಮುದ್ದು ಬೇಗ ರೆಡಿಯಾಗಿ ಎಂದನು. ಇವತ್ತು ಮಗನ ಸಲುವಾಗಿ ಕಿಂಡರ್ ಗಾರ್ಟನ್ನಲ್ಲಿ ಆರವ್ ತಂದೆ ತಾಯಿಯಾಗಿ ಎಂಟ್ರೆನ್ಸ್ ಕೊಡಬೇಕಲ್ವಾ, ಅವನಿಗೆ ಈ ಸ್ಕೂಲ್ನಲ್ಲಿ ಸೀಟ್ ಬೇಕು ಅಂದರೆ ಇದು ಅನಿವಾರ್ಯ. ಎಲ್ಲಿಗೆ ಹೋಗ್ತಾ ಇದ್ದೀವಿ?
ಹೋದಸಲ್ದಾಗೆ ಶಾಪಿಂಗ್ ಹೆಸರೇಳಿ ಹೊರಗಡೆ ಸುತ್ತುವುದಕ್ಕೆ ಹೋಗ್ತಿಲ್ಲ ತಾನೇ ಎಂದು ಹುಬ್ಬು ಕೊಂಕಿಸಿದಾಗ, ಇಲ್ಲ, ಆರವ್ನ ಕಿಂಡರ್ ಗಾರ್ಟನ್ಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ಅವನ ತಂದೆ ತಾಯಿಯಾಗಿ ಅವ್ರ ಇಂಟರ್ವ್ಯೂ ಪಾಸ್ ಆಗಬೇಕು ಎಂದಾಗ ಬೇಸರದಲ್ಲಿ ಮುಖ ಇಳಿಸಿದಳು ಅಚ್ಚು. ತನ್ನ ಅಪ್ಪನ ಫೋನ್ನಲ್ಲಿ ಕಾರ್ಟೂನ್ ನೋಡ್ತಾ ಒಬಿಡಿಯಂಟ್ ಆಗಿ ಕುಳಿತಿದ್ದ ಮಗನ ಕಡೆ ನೋಡಿ, ಬಂಗಾರಿಯನ್ನು ಆಗಲೇ ಸ್ಕೂಲಿಗೆ ಹಾಕುವ ಅವಸರ ಏನಕ್ಕೆ ನಿಮಗೆ ಎಂದು ಪ್ರಶ್ನೆ ಮಾಡಿದಳು. ಅಷ್ಟು ಸಣ್ಣ ಮಗುವನ್ನು ಈಗಲೇ ಸ್ಕೂಲಿಗೆ ಹಾಕುವ ಮನಸ್ಸು ಅವಳಿಗಿಲ್ಲ. ನರ್ಸರಿಗೆ ಹಾಕುವುದಕ್ಕೆ ಅವನ ವಯಸ್ಸು ಸರಿಯಾಗಿದೆ. ಅಲ್ಲದೆ ಮಧ್ಯಾಹ್ನ 12:30ಗೆಲ್ಲ ಮನೆಗೆ ವಾಪಸ್ ಬಂದುಬಿಡ್ತಾನೆ ಎಂದು ಸಮಾಧಾನ ಮಾಡಿದ. ಅವಳ ಮುಖ ಬೇಸರದಿಂದ ಕೂಡಿದ್ದು ಕಂಡು ಅವನಿಗೆ ಮರುಕವಾಯಿತು. ಅಚ್ಚುಗೆ ಇಷ್ಟವಿರಲಿಲ್ಲ. ಆಗ ತಾನೇ ಅವನಿಗೆ ಸಮಯ ಕೊಡಬೇಕು ಎಂದು ತನ್ನ ಕೆಲಸ ಬಿಡುವ ಯೋಚನೆ ಸಹ ಅವಳ ತಲೆಯಲ್ಲಿ ಬಂದು ಹೋಗಿತ್ತು. ಬಟ್ ರಾಮ್ಗೆ ಎದುರು ಹೇಳುವ ಮನಸ್ಸಿಲ್ಲದೆ ಎಷ್ಟೊತ್ತಿಗೆ ಹೋಗುವುದು ಸ್ಕೂಲ್ ಹತ್ತಿರ ಎಂದು ಮುಖ ಹುಮ್ಮಳಿಸುತ್ತಾ ಕೇಳಿದಳು. 10:30ಗೆ ಬೇಗ ತಿಂಡಿ ತಿಂದು ನಿಮ್ಮ ಜೊತೆ ಆರಾಮನ ಸಹ ರೆಡಿ ಮಾಡಿಕೊಂಡು ಬಿಡಿ ಎಂದಾಗ ಓಕೆ ಎಂದು ಅಪ್ಪದ ಫೋನ್ನಲ್ಲಿ ಕಾರ್ಟೂನ್ ನೋಡೋದ್ರಲ್ಲಿ ಬ್ಯುಸಿ ಇದ್ದ ಮಗುವಿನ ಕೈಯಲ್ಲಿದ್ದ ಫೋನ್ ವಾಪಸ್ ರಾಮ್ ಕೈಗೆ ಕೊಟ್ಟು ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಸರಿದು ಹೋದಳು ಅಚ್ಚು. ಫ್ಲ್ಯಾಶ್ ಬ್ಯಾಕ್. ತುಂಬ ದಿನದಿಂದ ಅಚ್ಚರಿ ಮೇಲೆ ರಿವೆಂಜ್ ತೀರಿಸಿಕೊಳ್ಳಲು ಕಾಯುತ್ತಿದ್ದ ಸಾತ್ವಿಕ್. ಅವಳು ತನ್ನ ಮನೆಗೆ ಬಂದು ಚಮಕ್ ಕೊಟ್ಟಿದ್ದು ಅಲ್ಲದೆ ಮೊಂಡಿಯಂತೆ ಓಪನ್ ಚಾಲೆಂಜ್ ಮಾಡಿ ಹೋಗಿತ್ತು. ಅವನ ಈಗೋ ಕೆರಳುವಂತೆ ಮಾಡಿತ್ತು. ಆಫೀಸ್ ಮನೆ ಎಂದು ನೋಡದೆ ಅವಳನ್ನು ಗಮನಿಸುವುದು ಅವನ ಕಣ್ಣುಗಳಿಗೆ ಒಂದು ಕಾಯಂ ನೌಕರಿಯಾಗಿ ಬಿಟ್ಟಿತ್ತು. ಅಂದವನ ಕಾಯುವಿಕೆಗೆ ಫಲ ಸಿಕ್ಕಂತೆ ಫಬ್ಬೊಂದರಲ್ಲಿ ಅಚ್ಚುನನ್ನು ಕಂಡಿದ್ದ ಸಾತ್ವಿಕ್. ವೀಕೆಂಡ್ ಆಗಿದ್ದರಿಂದ ತನ್ನ ಗೆಳೆಯನೊಬ್ಬನ ಬರ್ತ್ಡೇ ಸಲುವಾಗಿ ಫಬ್ಗೆ ಬಂದಿದ್ದ ಸಾತ್ವಿಕ್ ಕಣ್ಣಿಗೆ ಅವನ ಬಹು ನಿರೀಕ್ಷಿತ ಬೇಟೆ ಬಿದ್ದಿತ್ತು. ಅಚ್ಚರಿಗೆ ತಾನು ಯಾರೆಂದು ತೋರಿಸಲು ತುಂಬ ದಿನದಿಂದ ವೇಟ್ ಮಾಡ್ತಿದ್ದ. ಅವಳಲ್ಲಿ ಕಂಡ ಕೂಡಲೇ ಸಾತ್ವಿಕ್ ಮೂಗಿನ ಮೇಲೆ ಕೈ ಇರಿಸಿದ. ಹುಡುಗಿ ಮಾತಿನಲ್ಲಿ ಮಾತ್ರವೇ ಜೋರು ಎಂದು ಭಾವಿಸಿದ್ದಾನೇನು ತಿಳಿಯದು. 3 ಜನ ಹುಡುಗಿಯರು 2 ಹುಡುಗರ ಜೊತೆ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಅಚ್ಚುನ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ ಸಾತ್ವಿಕ್ಗೆ ಲಾರಿಯೊಬ್ಬಳನ್ನು ಮಾತ್ರ ನೋಟಿಸ್ ಮಾಡಲು ಸಾಧ್ಯವಾಯಿತು. ಮಿಕ್ಕವರು ಯಾರೆಂದು ತಿಳಿಯಲಾಗಲಿಲ್ಲ. ಕೇಕ್ ಕಟ್ ಮಾಡಿ ಬರ್ತ್ಡೇ ಪಾರ್ಟಿಗೆ ಚಾಲನೆ ನೀಡಿದ್ದ ಅವನ ಗೆಳೆಯ. ಲೋ ಮಗ, ಏನಾಯ್ತು ನಿಂಗೆ? ಇಷ್ಟೊತ್ತಿನಿಂದ ಸರಿಯಾಗಿಯೇ ಇದ್ದೆ ಅಲ್ವಾ? ಈಗ ನೋಡಿದ್ರೆ ಒಳ್ಳೆ ಗೂಬೆ ಥರ ಅದ್ಯಾರೋ ಹುಡುಗಿನ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡ್ತಾ ಕುಳಿತಿದ್ಯಾ? ಯಾರ ಹುಡುಗಿ? ನಿಂಗೆ ಗೊತ್ತಿರೋಳ? ಗೊತ್ತಿದ್ರೆ ಇಲ್ಲಿಗೆ ಕೂಗು, ನಮ್ಮ ಪಾರ್ಟಿಗೆ ಜಾಯಿನ್ ಆಗಲಿ ಎಂದು ಸಿಡುಕಿದ. ಆಗ್ಲಿಂದ ಕೈಯಲ್ಲಿ ವಿಸ್ಕಿ ಬಾಟಲ್ ಹಿಡಿದು ಅದು ಎತ್ತಲೋ ನೋಡುತ್ತಾ ಕುಳಿತಿದ್ದ ಸಾತ್ವಿಕ್ನನ್ನು ಕಂಡು ಅವನಿಗೆ ಸಿಟ್ಟು ಬಂದಿತ್ತು. ಒಡನೆ ಎಚ್ಚೆತ್ತ ಸಾತ್ವಿಕ್, ಹಾಗೆಲ್ಲ ಏನೂ ಇಲ್ಲ ಮಗ, ಹೀಗೇನೋ ಯೋಚನೆ ಮಾಡ್ತಿದ್ದೆ ಎಂದು ನೆಪ ಹೇಳಿದ್ರು ಸಹ ತನ್ನಿಂದ ತುಸು ದೂರದಲ್ಲಿದ್ದ ಅಚ್ಚುನನ್ನು ಸೂಕ್ಷ್ಮವಾಗಿ ಗಮನಿಸುವುದು ಮಾತ್ರ ನಿಲ್ಲಿಸಲಿಲ್ಲ. ಅಚ್ಚು ಜೊತೆ ಅಲ್ಲಿದ್ದವರ ಕೈಯಲ್ಲಿ ಬಿಯರ್ ತುಂಬಿದ ಗ್ಲಾಸ್ಗಳಿದ್ದದ್ದು ಕಂಡು ಆಘಾತವಾಗಿತ್ತು. ಅಪ್ಪ ಅಮ್ಮ ಹಾಗೂ ಅಭಿಯ ಪಾಲಿನ ಮುದ್ದಿನ ಕೂಸಲ್ವೇ ಆಕೆ. ಅಂಥವಳಿಗೆ ಇಂಥ ಅಭ್ಯಾಸ ಇದೆ ಎಂದು ನಂಬುವುದು ತುಸು ಕಷ್ಟವಾಯಿತು. ಅದನ್ನೆಲ್ಲ ತುಂಬ ಹೊತ್ತಿನಿಂದ ನೋಡುತ್ತಾ ಕುಳಿತ ಸಾತ್ವಿಕ್ ತಲೆಯಲ್ಲಿ ಒಂದು ಉಪಾಯ ಹೊಳೆಯಿತು. 1 ಮಿನಿಟ್ ಗಾಯ್ಸ್, ನಾನು ಬರ್ತೀನಿ ಎಂದು ಎದ್ದು ಕೌಂಟರ್ ಪಕ್ಕದಲ್ಲಿ ಕುಳಿತಿದ್ದ ಅಚ್ಚು ಗ್ಯಾಂಗ್ ಬಳಿ ಬಂದ ಸಾತ್ವಿಕ್ ಅಚ್ಚು ಕೈಯಲ್ಲಿ ಬಿಯರ್ ಗ್ಲಾಸ್ ಇದ್ದ ಒಂದಿಷ್ಟು ಫೋಟೋಗಳ ಜೊತೆ ವಿಡಿಯೋ ಮಾಡಿಕೊಂಡ. ತನ್ನ ಗೆಳೆಯರ ಜೊತೆ ಹರಟೆಯಲ್ಲಿದ್ದ ಅಚ್ಚುಗೆ ಇದರ ಅರಿವೇ ಇರಲಿಲ್ಲ. ಮರುದಿನ ರಾತ್ರಿ 8ರ ಹೊತ್ತಿಗೆ ಅಚ್ಚು ಮನೆಗೆ ಬಂದ ಸಾತ್ವಿಕ್, ನಂದನ್ ಅಂಕಲ್ ಇದ್ದಾರ ಮನೆಯಲ್ಲಿ ಎಂದು ಜೋರಾಗಿ ಕೂಗುತ್ತಾ ಮನೆಯೊಳಗೆ ಬಂದ. ಲಿವಿಂಗ್ ಏರಿಯಾದಲ್ಲಿ ಕುಳಿತು ಟಿವಿ ನೋಡುತ್ತಿದ್ದ ಅಣ್ಣ ತಂಗಿ ಇಬ್ಬರು ಗೊಂದಲದಿಂದ ನೋಟ ವಿನಿಮಯ ಮಾಡಿಕೊಂಡರು. ಅವ ಯಾವ ಕಾರಣಕ್ಕೆ ತಮ್ಮನೆಗೆ ಬಂದಿರಬಹುದು? ತಮ್ಮ ಅಪ್ಪನ ಜೊತೆ ಮಾತನಾಡುವ ವಿಷಯ ಏನಿರಬಹುದು? ಗೊಂದಲದಲ್ಲಿ ತನ್ನನ್ನೇ ನೋಡುತ್ತಿದ್ದ ಅಣ್ಣ ತಂಗಿಯನ್ನು ಕಂಡು ಸಣ್ಣದಾಗಿ ಸ್ಮೈಲ್ ಮಾಡಿದ ಸಾತ್ವಿಕ್. ಇಂದು ಆಫೀಸ್ನಲ್ಲಿ ಅವನು ಈ ರೀತಿ ತುಂಬ ಸಲ ತನ್ನನ್ನು ನೋಡಿದಾಗ ಸ್ಮೈಲ್ ಮಾಡಿದ್ದದ್ದು ಅಚ್ಚುಗೆ ನೆನಪಾಗಿ ಎಲ್ಲೋ ಏನೂ ಸರಿಯಿಲ್ಲ ಎಂದ ಅವಳ 6th ಸೆನ್ಸ್ ವಾರ್ನ್ ಮಾಡಿತು. ಒಡನೆ ಅಲರ್ಟ್ ಆದ ಹುಡುಗಿ ಅಪ್ಪ ಮನೆಯಲ್ಲಿಲ್ಲ ಎಂದಳು ಬಿಗುಮಾನದಲ್ಲಿ. ಕೈಯಲ್ಲಿದ್ದ ವಾಚ್ ನೋಡಿದ ಸಾತ್ವಿಕ್, ಏನ್ ನಂದನ್, ಅಂಕಲ್ ಮನೆಯಲ್ಲಿಲ್ವಾ? ಈಗ ಊಟದ ಸಮಯ ಅಲ್ವಾ? ಊಟ ಮಾಡಿ ಮಲಗದೆ ಎಲ್ಲಿಗೆ ಹೋದ್ರಪ್ಪ ಇವರು ಎಂದು ತನ್ನೊಳಗೆ ನುಡಿದುಕೊಂಡ. ತನ್ನನ್ನೇ ಅನುಮಾನದಲ್ಲಿ ದಿಟ್ಟಿಸ್ತಿದ್ದ ಅಚ್ಚುನ ಗಮನಿಸಿ, ಎಲ್ಲಿಗೆ ಹೋಗಿದ್ದಾರೆ ಅಂಕಲ್ ಎಂದು ಸಹಜವಾಗಿ ಕೇಳಿದ.
ಏನೋ ಕಿತಾಪತಿ ಮಾಡಲು ಬಂದಿದ್ದಾನೆ ಎಂದು ಗ್ರಹಿಸಿದ ಅಚ್ಚು, ಎಲ್ಲಿಗೋ ಹೋಗಿದ್ದಾರೆ, ಏನ್ ವಿಷಯ, ಇಲ್ಲಿಯವರೆಗೆ ಹುಡುಕಿಕೊಂಡು ಬಂದಿದ್ದು ಎಂದು ಗಂಭೀರ ಧ್ವನಿಯಲ್ಲಿ ಕೇಳಿದಾಗ, ಏನ್ ಕೂಸೆ ಅದು ಎನ್ನುತ್ತಾ ನಂದನ್ ಅಲ್ಲಿಗೆ ಬಂದರು. ಅಪ್ಪ, ಇವನೇನೋ ನಿಮ್ ಜೊತೆ ಮಾತನಾಡುವುದಕ್ಕೆ ಬಂದಿದ್ದಾನೆ ನೋಡಿ ಎಂದು ಸಾತ್ವಿಕ್ನನ್ನು ಕಂಡು ಮೂತಿ ತಿರುವಿದಳು ಅಚ್ಚು. ಈಗ ಏನಾದರೂ ನನ್ನ ಮೇಲೆ ಚಾಡಿ ಹೇಳಿ ಫಿಟ್ಟಿಂಗ್ ಇಡಬೇಕು, ಆಗ ಮತ್ತೆ ಈ ಇಡಿಯಟ್ನ ಗ್ರಾಚಾರ ಬಿಡಿಸ್ತೀನಿ ಎಂದು ಮನದಲ್ಲೇ ಹಲುಬಿ ಮತ್ತೆ ಟಿವಿ ಮುಂದೆ ಕುಳಿತಳು. ಕಣ್ಣುಗಳು ಟಿವಿ ಪರದೆ ಮೇಲಿದ್ದರೂ ಕಿವಿಗಳು ಸಾತ್ವಿಕ್ನ ಧ್ವನಿಯನ್ನು ಆಲಿಸ್ತಿದ್ದವು. ಸಾತ್ವಿಕ್, ಏನ್ ವಿಷಯ, ಅದಿಷ್ಟೊತ್ತಿನಲ್ಲಿ ನನ್ನ ಹುಡುಕಿಕೊಂಡು ಬಂದಿದ್ಯಾ ಎಂದು ಸಹಜವಾಗಿ ಕೇಳಿದರು ನಂದನ್. ಪಕ್ಕದ ಮನೆಯ ಹುಡುಗನಾದುದರಿಂದ ಅವನ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಟಿವಿ ಮುಂದೆ ಕುಳಿತಿದ್ದ ಅಚ್ಚು ಕಡೆ ಒಮ್ಮೆ ನೋಡಿದ ಸಾತ್ವಿಕ್, ನಂದನ್ ಅವರೇ, ನಿಮ್ಮ ಮಗಳ ವಿಷಯ ಮಾತನಾಡುತ್ತಕ್ಕೆ ಅಂತ ಬಂದೆ ಅಂಕಲ್ ಎಂದನು. ಇದನ್ನು ಕೇಳಿ ಅಚ್ಚುಗೆ ಹುಬ್ಬುಗಂಟಾಯಿತು. ಬಟ್ ಅಪ್ಪ, ಮಾತನಾಡುವಾಗ ಮಧ್ಯದಲ್ಲಿ ಹೋಗುವುದು ಸರಿ ಕಾಣದೆ ಟಿವಿ ನೋಡುವ ನಾಟಕ ಮುಂದುವರಿಸಿದಳು. ತಂಗಿಯಿಂದ ತುಸು ದೂರ ಕುಳಿತಿದ್ದ ಅಬ್ಬಿ ಸಾತ್ವಿಕ್ ಮಾತುಗಳನ್ನು ಕೇಳಿ ಅಚ್ಚು ಸನಿಹ ಸರಿದು ಕುಳಿತನು. ಅಚ್ಚು, ಆಫೀಸ್ನಲ್ಲಿ ಏನಾದರೂ ಎಡವಟ್ಟು ಮಾಡಿ ಇವನ ಕೈಯಲ್ಲಿ ತಗುಲಿ ಹಾಕಿಕೊಂಡಿಯಾ ಹೇಗೆ ಎಂದು ಕೇಳಿದ. ತಂಗಿಯ ಮುಂಗೋಪದ ಪರಿಚಯ ಅವನಿಗೆ ಇತ್ತು. ಅಭಿಯ ಕಡೆ ಹುರಿನೋಟ ಬೀರಿದ ಅಚ್ಚು, ಮಾಡುವ ಕೆಲಸ ಮಾಡುವುದಕ್ಕೆ ಟೈಮ್ ಸಾಕಾಗೋದಿಲ್ಲ, ಅಂಥದ್ರಲ್ಲಿ ಎಡವಟ್ಟು ಮಾಡಿ ಇವನ ಕೈಯಲ್ಲಿ ಏನಕ್ಕೆ ಸಿಕ್ಕಿ ಬೀಳ್ತೀನಿ. ಬಟ್ ನಿಜ ಹೇಳ್ತೀನಿ ಅಣ್ಣ, ಇವು ನನ್ನ ಕಂಡ್ರೆ ಮೈ ಮೇಲೆ ದೆವ್ವ ಬಂದವನಾಗೆ ಆಡ್ತಾನೆ. ಆಫೀಸ್ನಲ್ಲೂ ನನ್ನಿಂದ ಏನಾದರೂ ಸಣ್ಣ ಮಿಸ್ಟೇಕ್ ಆಗಲಿ ಅಂತ ಕಣ್ಣಿಗೆ ಹರಳೆಣ್ಣೆ ಬಿಟ್ಟುಕೊಂಡು ವೇಟ್ ಮಾಡ್ತಿದ್ದಾನೆ. ಬಟ್ ನಾನು ಅವನಿಗೆ ಅದಕ್ಕೆ ಅವಕಾಶ ಮಾಡಿಕೊಡುತ್ತಿಲ್ಲ ಎಂದು ತನ್ನಗೆ ನುಡಿದಳು. ಅಂಕಲ್, ನಾನು ಮಗಳ ಮೇಲೆ ಚಾಡಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳಿಯಬೇಡಿ. ಅಚ್ಚರಿ ಏನು ಬೇಕಾದರೂ ಮಾಡ್ಬೋದು, ಬಟ್ ಲಹರಿ ವಿಷಯ ಆಗಲ್ಲ ಅಲ್ವಾ, ಅದಕ್ಕೆ ಈ ವಿಷಯ ನಿಮಗೆ ತಿಳಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಎಂದಾಗ ಅಣ್ಣ ತಂಗಿ ಇಬ್ಬರು ಎದ್ದು ತನ್ನಪ್ಪನ ಪಕ್ಕದಲ್ಲಿ ಬಂದು ನಿಂತರು. ಅಚ್ಚು ತನಗೆ ಸಂಬಂಧಪಟ್ಟ ವಿಷಯವೆಂದು ಅಭಿ ತನ್ನ ಹುಡುಗಿಯ ಹೆಸರು ಬಂದಿದ್ದರಿಂದ ಆತಂಕಗೊಂಡಿದ್ದರು. ಅಡುಗೆಯಲ್ಲಿದ್ದ ಸಂಪೂರ್ಣ ಅವರು ಸಹ ಅಲ್ಲಿಗೆ ಬಂದರು. ಗೊಂದಲಗೊಂಡ ನಂದನ್, ಸಾತ್ವಿಕ್, ನೀನು ಯಾವುದರ ಬಗ್ಗೆ ಮಾತನಾಡ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ. ಆಫೀಸ್ನಲ್ಲಿ ನನ್ನ ಮಗಳ ಕಡೆಯಿಂದ ಏನಾದರೂ ಸಮಸ್ಯೆ ಆಗಿದೆಯಾ ಎಂದು ಕೇಳಿದರು. ಸಾತ್ವಿಕ್ ಅಚ್ಚು ನಾನು ಒಮ್ಮೆ ನೋಡಿ, ಅಯ್ಯೋ ಅಂಕಲ್, ಅಚ್ಚರಿ ಆಫೀಸ್ನಲ್ಲಿ ಯಾವುದೇ ಎಡವಟ್ಟು ಮಾಡಿಲ್ಲ. ಬಟ್ ಪಾಪ ಲಹರಿ ತಂದೆ ತಾಯಿ ಇಲ್ಲದೆ ಅತ್ತೆ ಮಾವನ ಆಶ್ರಯದಲ್ಲಿರುವುದು ಅಂತ ಸಹ ನೋಡದೆ, ಫಬ್ನಲ್ಲಿ ಮೈ ಮೇಲೆ ಹಿಡಿತ ಇಲ್ಲದಷ್ಟು ತಾನು ಕುಡಿಯುವುದಲ್ಲದೆ ಲಹರಿಗ ಕುಡಿಸಿ ಯಾವ ರೀತಿ ಹಾಳು ಮಾಡ್ತಿದ್ದಾಳೆ ನೋಡಿ ಎಂದು ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ವಿನಯದಿಂದ ಚಾಡಿ ಹೇಳಿ ಮುಗಿಸಿದ. ಈಗ ಅಚ್ಚು ಪರಿಸ್ಥಿತಿ ಏನಾಗಬಹುದು ಎಂದು ಮನದಲ್ಲಿಯೇ ಮಂಡಕ್ಕೆ ತಿನ್ನುತ್ತಾ ಸಾತ್ವಿಕ್ ಉಬ್ಬೇರಿಸಿದ. ಇದನ್ನು ಕಂಡ ಅಚ್ಚುಗೆ ಅವನ ಮೈಮೂಳೆ ಮುರಿಯುವಷ್ಟು ಸಿಟ್ಟು ಬಂದಿತ್ತು. ಬಟ್ ಸಾತ್ವಿಕ್ ತಾನೇ ತೋಡಿದ ಹಳ್ಳಕ್ಕೆ ಬೀಳಲಿದ್ದಾನೆ ಎನ್ನುವುದು ಅವನಿಗೆ ತಿಳಿದಿರಲಿಲ್ಲ. ಸಾತ್ವಿಕ್ ತೋರಿಸಿದ ಫೋಟೋ ವಿಡಿಯೋ ನೋಡಿದ ನಂದನ್ ಅವರ ಹುರಿನೋಟಕ್ಕೆ ಎದುರಾಗಿದ್ದು ಅಚ್ಚು ಅಲ್ಲ, ಅವಳ ಅಣ್ಣ ಅಭಿ. ತನ್ನಪ್ಪನ ಹುರಿನೋಟ ಎದುರಿಸುವಂತೆ ಮಾಡಿದ ಸಾತ್ವಿಕ್ ಮೇಲೆ ಅಭಿಗೆ ಅಸಮಾಧಾನ ಮೂಡಿತ್ತು. ಸಾತ್ವಿಕ್ ತಲೆ ಕೆರೆದುಕೊಂಡು ಅಲ್ಲಿ ಏನಾಗ್ತಿದೆ ಎಂದು ಅಪ್ಪ ಮಕ್ಕಳನ್ನು ನೋಡುತ್ತಿದ್ದ. ಮಗಳ ಮೇಲೆ ಸಿಟ್ಟಾಗಬೇಕಾದವರು ಮಗನ ಮೇಲೆ ಕೆಂಗಣ್ಣು ಬೀರುತ್ತಿರುವುದಕ್ಕೆ ಕಾರಣ ಅವನಿಗೆ ತಿಳಿಯಲಿಲ್ಲ. ಅಭಿ ಅಂಜುತ್ತ, ಅಪ್ಪ, ಅದು ನನ್ನ ಫ್ರೆಂಡ್ ಸಂಪತ್ಗೆ ಪ್ರಮೋಷನ್ ಸಿಕ್ಕಿತ್ತು, ಅದಕ್ಕೆ ಪಾರ್ಟಿ ಇಟ್ಟಿದ್ದ. ಅಚ್ಚು ಮತ್ತು ಲಹರಿಯನ್ನು ಅವನೇ ಇನ್ವೈಟ್ ಮಾಡಿದ್ದ, ಸೊ ಬೇಗ ಹೋಗಿ ಬಂದ್ವಿ ಎಂದನು. ಮಾತು ಮುಗಿಯುವಷ್ಟರಲ್ಲಿ ಸಂಪೂರ್ಣ ಅವರು ಮಗನ ಬೆನ್ನಿಗೆ ರಪ್ಪೆಂದು ಹೊಡೆದು, ಅಭಿನಿಗೆ ಎಷ್ಟು ಸಲ ಹೇಳಿಲ್ಲ ಈ ರೀತಿ ಪಬ್ ಪಾರ್ಟಿ ಅಂತ ಕರ್ಕೊಂಡು ಹೋಗಬೇಡ ಅಂತ, ನೀನು ಹಾಳಾಗುವುದಲ್ಲದೆ ಅವಳನ್ನು ಹಾಳು ಮಾಡ್ತಾ ಇದ್ದೀಯಲ್ವೋ, ಇವಳ ಜೊತೆ ಲಹರಿ ಸಹ ಮದುವೆಯಾಗಿ ಹೋಗಬೇಕಾದವರು ಅನ್ನೋದು ನೆನಪಿದೆಯಾ ನಿಂಗೆ ಎಂದು ರೇಗಿದರು. ಅಣ್ಣನೇ ತಂಗಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಕುಡಿಸಿ ಹಾಳು ಮಾಡ್ತಾ ಇದ್ದಾನೆ ಅಂತ 4 ಜನಕ್ಕೆ ಗೊತ್ತಾದರೆ ನಮ್ಮ ಮನೆ ಮರ್ಯಾದೆ ಏನಾಗುತ್ತೆ ಎಂದು ಮಗನ ಮೇಲೆ ಸಿಡಿದು ಬಿದ್ದರು ಸಂಪೂರ್ಣ. ಅಭಿ ತಲೆ ತಗ್ಗಿಸಿ, ಅಮ್ಮ, ನಾನೇನು ತುಂಬ ಕುಡಿಯೋದಕ್ಕೆ ಬಿಡೋದಿಲ್ಲ, ವೈನ್ ಮತ್ತು ಕಾಕ್ಟೇಲ್ ಅಷ್ಟೇ, ಅದು ಸ್ಕಿನ್ಗೆ ಒಳ್ಳೆಯದಂತ ಗೊತ್ತಾ ಎಂದು ಸಮರ್ಥಿಸಿಕೊಂಡ. ಇದನ್ನು ಕೇಳಿ ನಂದನ್ ಅಸಹನೆಯಿಂದ, ಅಭಿ, ಅಚ್ಚುಗೆ ಒಳ್ಳೆಯ ಅಣ್ಣನ ರೀತಿ, ಅವಳು ಮಾಡಿದ ತಪ್ಪನ್ನು ತಿದ್ದಿ ಒಳ್ಳೆಯ ದಾರಿಯಲ್ಲಿ ನಡೆಸು, ಇಲ್ಲದಿದ್ದರೆ ಅವಳ ಸುದ್ದಿಗೆ ಹೋಗಬೇಡ ಎಂದರು. ನೀನು ಪದೇ ಪದೇ ಇದೇ ತಪ್ಪು ಮಾಡ್ತಿದ್ರೆ ನಾನು ಅಚ್ಚುಗೆ ಗಂಡು ನೋಡುವ ಕೆಲಸ ಮಾಡಬೇಕಾಗ್ತದೆ. ಮದುವೆ ವಯಸ್ಸಿಗೆ ಬಂದಿರುವ ತಂಗಿನ ಪಬ್ ಪಾರ್ಟಿ ಅಂತ ಕರ್ಕೊಂಡು ಪೋಖ್ರಿ ಥರ ಸುತ್ತುವುದಕ್ಕೆ
ನಾಚಿಕೆ ಆಗೋದಿಲ್ವ ನಿಂಗೆ? ಆದಷ್ಟು ಬೇಗ ಅಚ್ಚರಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವುದೇ ವಾಸಿ ಎಂದದ್ದು ಕೇಳಿ ಅಚ್ಚು ಸಿಟ್ಟಿನಿಂದ ಸಾತ್ವಿಕ್ನನ್ನು ನೋಡಿದಳು. ಸಾತ್ವಿಕ್ ಆ ಅಣ್ಣ ತಂಗಿಯ ಬಂಧ ಕಂಡು ದಂಗಾಗಿ ಹೋದ. ಪಬ್ಗೆ ತನ್ನ ಜೊತೆ ತಂಗಿಯನ್ನು ಕರೆದುಕೊಂಡು ಹೋಗುವಷ್ಟು ಕುರುಡು ಪ್ರೀತಿ ಇರುವ ಅಣ್ಣಂದಿರು ಇರ್ತಾರೆ ಎಂದು ಅವನಿಗೆ ತಿಳಿದಿಲ್ಲ. ತಾನೇನು ಸಸ್ಪೆನ್ಷನ್ ನ್ಯೂಸ್ ಹೇಳಿ ಸಾಧನೆ ಮಾಡಿದೆ ಎಂದು ಉಬ್ಬಿ ಹೋಗಿದ್ದ ಸಾತ್ವಿಕ್ಗೆ ಈಗ ಸ್ವತಃ ತಾನೇ ಬಲೆಗೆ ಹೊಡೆದುಕೊಂಡಂತಾಯಿತು. ಅಚ್ಚು ಮತ್ತು ಅಭಿ ತನ್ನ ಅಪ್ಪನನ್ನು ಸಮಾಧಾನಪಡಿಸುತ್ತಿರುವುದನ್ನು ಕಂಡು ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದರೆ ತನಗೆ ಹುಚ್ಚು ಹಿಡಿಯಬಹುದು ಎಂಬ ಭಯದಿಂದ ಅಲ್ಲಿಂದ ಜಾಗ ಖಾಲಿ ಮಾಡಿದ ಸಾತ್ವಿಕ್. ಅವನ ಮೇಲೆ ಕಣ್ಣು ಕೆಂಪು ಮಾಡಿದ ಅಚ್ಚು ಈಗ ಸಾತ್ವಿಕ್ ಮನೆಯಲ್ಲಿ ತನ್ನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಲು ಹೊರಟಳು. ತಮ್ಮ ಮಕ್ಕಳು ತಪ್ಪು ಮಾಡಿದಾಗ ನಂದನ್ ಅವರು ಅವರನ್ನು ಮುದ್ದಾಗಿ ದಂಡಿಸಿದಂತೆ ಸಾತ್ವಿಕ್ ತಾಯಿ ಮೀನಾಕ್ಷಿ ಅಲ್ವೇ ಅಲ್ಲ. ಈಗ ಅಚ್ಚು ಹೇಳುವ ವಿಷಯ ಕೇಳಿ ಸಾತ್ವಿಕ್ ಮೈಯಲ್ಲಿ ಮೀನಾಕ್ಷಿ ಅವರು ಬೆವರಿಳಿಸುವುದು ಖಂಡಿತ.